ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನಾವು ಇವತ್ತು ಒಂದಿನದ ಪ್ರವಾಸ ಹೋಗಿದ್ವಿ. ತುಂಬ ಎಂಜಾಯ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಅದು ಯಾವ ಪ್ಲೇಸು ಅಂತಂದರೆ ಹೊನ್ನಾಳಿಯಲ್ಲಿರುವಂಥ ತೀರ್ಥರಾಮೇಶ್ವರ ಅನ್ನೋವಂಥ ಪ್ಲೇಸು. ಇದು ತುಂಬ ಚೆನ್ನಾಗಿದೆ ಮತ್ತು ಫ್ಯಾಮಿಲಿ ಫ್ರೆಂಡ್ಸು ಎಲ್ಲ ಹೋಗಿ ಕೂಡ ನಾವು ದೇವ್ರ ದರ್ಶನನ ಮಾಡ್ಬೋದು. ಇದು ತುಂಬ ಪವಿತ್ರವಾದಂಥ ಕ್ಷೇತ್ರ ಅಂತಲೇ ಹೇಳ್ತಾರೆ. ಇದು ತೀರ್ಥಕ್ಷೇತ್ರವಾದಂಥ ಕಾಶಿಯಿಂದನೇ ನೀರು ಬರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಏನು ಅಂತಂದರೆ ರಾಮ ಮತ್ತು ಸೀತೆ ಈ ಒಂದು ಬೆಟ್ಟಕ್ಕೆ ಭೇಟಿಯನ್ನು ನೀಡಿದಾಗ ಅವರಿಗೆ ದಿನಚರಿಗಾಗಿ ನೀರಿರಲಿಲ್ಲಂತೆ. ಅದಕ್ಕೋಸ್ಕರ ಗಂಗೆಯನ್ನೇ ಇಲ್ಲಿಗೆ ಕರೆತಂದು ಸೀತಾಮಾತೆಗೆ ಅವಶ್ಯಕತೆ ಇರುವಂಥ ನೀರಿನ ಪೂರೈಕೆಯನ್ನು ಮಾಡಿದ್ರಂತೆ. ಸೊ ಇಲ್ಲಿ ಜೋಡಿ ಬಸವಣ್ಣ ಇದೆ. ಲಿಂಗುವಿನ ಮುಂದೆ ಎಲ್ಲ ದೇವಸ್ಥಾನಗಳಲ್ಲೂ ಹೊರಗೆ ಇರುತ್ತೆ ಬಸವಣ್ಣ. ಬಟ್ ಈ ದೇವಸ್ಥಾನದಲ್ಲಿ ಲಿಂಗುವಿನ ಎದುರಿಗೆ ಅಂದರೆ ಶಿವನ ಮುಂದೆನೇ ಏನಿದೆ ಅಂತಂದರೆ 2 ಜೋಡಿ ಬಸವೇಶ್ವರರಿದೆ. ಇದು ತೀರ್ಥ ಸ್ನಾನ. ಇದೇ ಗಂಗೆಯಿಂದ ಬರುವಂಥ ಪವಿತ್ರವಾದಂಥ ನೀರು. ಈ ನೀರನ್ನು ಅಲ್ಲಿ ಪೂಜಾರಿಯವರೇ ಕೊಡದಲ್ಲಿ ತುಂಬಿ ನಮಗೆಲ್ಲ ಹಾಕ್ತಾರೆ ಮತ್ತು ಕುಡಿಯೋಕ್ಕೂ ಕೂಡ ಕೊಡ್ತಾರೆ. ನೀರು ಎಷ್ಟು ರುಚಿಯಾಗಿತ್ತು ಅಂದರೆ ಕಾಶಿಯಲ್ಲಿರುವಂಥ ಗಂಗೆಯಷ್ಟೇ ಪ್ಯೂರೆಸ್ಟ್ ಆಗಿತ್ತು. ಮತ್ತು ಇಲ್ಲಿ ಒಂದು ಪ್ರದೇಶ ಹೇಗಿದೆ ಅಂತಂದರೆ ಸುತ್ತಲೂ ನೇಚರ್ ಇದೆ, ತಂಪಾದ ವಾತಾವರಣ ಮತ್ತು ಪೀಸ್ಫುಲ್ ಆಗಿದೆ. ಇಲ್ಲಿ ಕೋತಿಗಳು ತುಂಬ ಹೀಗೆ ಚೆನ್ನಾಗಿದ್ವು. ಎಲ್ಲಿ ಬೇಕಾದ್ರಲ್ಲೂ ಅಲ್ಲೇ ಕೋತಿ ಇತ್ತು. ಹೇಗೆ ಅಂತಂದರೆ ನಾವು ಅಂಜನಾದ್ರಿ ಬೆಟ್ಟದಲ್ಲಿ ನೋಡ್ತೀವಲ್ಲ ಆ ಥರ ಇಲ್ಲೂ ಕೂಡ ಮಂಕಿಗಳಿದ್ವು. ಇಲ್ಲಿ ಬೆಟ್ಟವನ್ನು ಹತ್ತಿ ಹೋಗಲಿಕ್ಕೆ ಮೆಟ್ಟಲ್ಗಳ ವ್ಯವಸ್ಥೆ ಇದೆ. ಮತ್ತು ವಯಸ್ಸಾದವ್ರಿಗಾಗಲಿಲ್ಲ ಅಂತಂದರೆ ವೆಹಿಕಲ್ ಕೂಡ ಅಲ್ಲಿಗೆ ಹೋಗುತ್ತೆ. ನಾವು ಪುಣ್ಯ ಬರುತ್ತೆ ಅಂತ ಹೇಳಿಬಿಟ್ಟು ಎಲ್ಲರೂ ನಮ್ಮ ಫ್ಯಾಮಿಲಿ ಎಲ್ಲ ನಡ್ಕೊಂಡೇ ಹೋದ್ವಿ. ಇದೆಲ್ಲ ನಮ್ಮದು ಬಿಗ್ ಫ್ಯಾಮಿಲಿ. ನಾವು ಆ ಪ್ರದೇಶಕ್ಕೆ ಹೋದಾಗ ತುಂಬ ಆಸೆಯಿಂದ ಹೋದ್ವಿ. ಆದರೆ ನಮ್ಮ ಆಸೆಗಿಂತ ಹೆಚ್ಚು ನಮಗೆ ಖುಷಿ ಸಿಕ್ತು ಅಲ್ಲಿಂದ. ನೀರು ಕೂಡ ತುಂಬ ಚೆನ್ನಾಗಿತ್ತು. ಮೈ ಮೇಲೆಲ್ಲ ಅವರು ಸ್ವಾಮೀಜಿಗಳು ಹಾಕಿದ್ರು ಮತ್ತು ಅಲ್ಲಿ ಹಿಸ್ಟ್ರಿಯನ್ನು ನಮಗೆಲ್ಲನೂ ತಿಳಿಸ್ಕೊಟ್ರು. ತುಂಬ ಚೆನ್ನಾಗಿದೆ. ಹೊಸದಾಗಿ ಮದುವೆ ಆಗಿರೋರು ಅಥವಾ ಕಪಲ್ಗಳಾಗಿರ್ಬೋದು, ನಮಗೆ ಯಾವುದೇ ಟೆನ್ಷನ್ ಬೇಡ ಮತ್ತು ಟ್ರಾಫಿಕ್ಕಿಂದ ಪೀಸ್ಫುಲ್ ಆಗಿರುವಂಥ ಪ್ರದೇಶ ಬೇಕು ಅಂದರೆ ನೀವು ಒಂದು ದಿನ ಖುದ್ದಾಗಿ ಈ ಪ್ರದೇಶಕ್ಕೆ ಹೋಗಬೇಕು. ನಾವು ಕಾಶಿಗೆ ಹೋದರೆ ಎಷ್ಟು ಪುಣ್ಯ ಬರುತ್ತೋ, ಗಂಗೆ ನೀರಲ್ಲಿ ಸ್ನಾನ ಮಾಡಿದರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟೇ ಪುಣ್ಯ ಈ ಗಂಗೆಯಿಂದ ಬರುವಂಥ ಪವಿತ್ರವಾದ ನೀರನ್ನು ಸೇವಿಸೋದ್ರಿಂದ. ಇಲ್ಲಿ ತೀರ್ಥ ಅಂತ ಹೇಳಿ ಅದನ್ನು ಕೊಡ್ತಾರೆ. ನಮ್ಮ ತಲೆ ಮೇಲೆಲ್ಲ ಕೂಡ ಅವರೇ ಹಾಕ್ತಾರೆ. ತುಂಬ ಖುಷಿಯಾಯಿತು. ನೀರು ಮಾತ್ರ ಐಸ್ ವಾಟರ್ ಥರ ಇತ್ತು. ಆಮೇಲೆ ದೇವ್ರ ದರ್ಶನವನ್ನು ಕೂಡ ಮಾಡಿದ್ವಿ. ಅಲ್ಲಿ ಅರ್ಚಕರು ಕೂಡ ಅದರ ಒಂದು ವಿಶೇಷತೆಯನ್ನು ಹೇಳಿದರು. ಇಲ್ಲಿ ನೀರು ಫುಲ್ ಆದಮೇಲೆ ಒಂದು ಹನಿಯೂ ಕೂಡ ಹೊರಗೆ ಚೆಲ್ಲಲ್ಲಂತೆ. ಇದೇ ಇಲ್ಲಿನ ವಿಶೇಷತೆ. ಏನು ಅಂದರೆ ಇಲ್ಲಿಗೆ ನೀರು ತುಂಬಿದ ಮೇಲೆ ಅದಾಗಿಯೇ ಸ್ಟಾಪ್ ಆಗುತ್ತಂತೆ. ಮತ್ತೆ ನೀರು ಖಾಲಿ ಆದಮೇಲೆ ಈ ಥರ ಬಳಸ್ಕೊಂಡ ಮೇಲೇ ಮತ್ತೆ ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತಂತೆ. ಎಷ್ಟು ಒಳ್ಳೆ ಪವಿತ್ರತೆ ಇದೆ ಅಂತಂದರೆ ನೀವು ಗಂಗೆ ನೀರನ್ನು ಟೆಸ್ಟ್ ಮಾಡಿದರೂ ಕೂಡ ಇಲ್ಲಿ ನೀರನ್ನು ಪವಿತ್ರತೆಯನ್ನು ಟೆಸ್ಟ್ ಮಾಡಿದರೂ ಕೂಡ ಎರಡೂ ಒಂದೇ ಥರನಾಗಿರ್ತದಂತೆ. ಎಲ್ಲರ ನಂಬಿಕೆಯಂತೆ ನಾವು ಕೂಡ ಆ ಹುಂಡಿಯಲ್ಲಿ ಹಣವನ್ನು ಹಾಕಿದ್ವಿ. ತುಂಬ ಚೆನ್ನಾಗಿತ್ತು. ಮತ್ತು ಸುತ್ತಲೂ ಗುಡ್ಡ ಬೆಟ್ಟ ಎಲ್ಲ ಚೆನ್ನಾಗಿತ್ತು. ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ವಿ. ನೀವು ಕೂಡ ಹೋಗಿ ನಿಮ್ಮ ಫ್ಯಾಮಿಲಿ ಜೊತೆಗೆ ಒನ್ ಡೇ ಫ್ಯಾಮಿಲಿ ಜೊತೆಗೆ ಕಪಲ್ಸ್ ಆಗಿರ್ಬೋದು, ಎಲ್ಲರೂ ಹೋಗ್ಬೋದು. ಮತ್ತು ಇಲ್ಲ ನಾವೇನಾದರೂ ಸಂಕಲ್ಪ ಮಾಡ್ಕೊಂಡ್ವಿ ಅಂತಂದರೆ ಅದು ಖಂಡಿತ ಈಡೇರುತ್ತಂತೆ. ಈ ನೀರು ನಮ್ಮ ಮೇಲೆ ಬಿತ್ತು ಅಂತಂದರೆ ನಮ್ಮ ಕಷ್ಟ ಕಾರ್ಪಣ್ಯಗಳು ದರಿದ್ರಗಳು ಅದೆಲ್ಲ ನಾಶ ಆಗುತ್ತಂತೆ. ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ. ಗುಡ್ಡದ ಮೇಲೆ ಇರೋದ್ರಿಂದ ಹೋಗುವಂಥ ದಾರಿನೇ ಕೂಡ ತುಂಬ ಚೆನ್ನಾಗಿದೆ. ಇನ್ನೊಂದು ವಿಶೇಷತೆ ಏನಂತಂದರೆ ಇದು ಬ್ರಹ್ಮ ಮೂರ್ತಿ. ಯಾವ ದೇವಸ್ಥಾನದಲ್ಲೂ ಕೂಡ ನಮಗೆ ಬ್ರಹ್ಮನ ಮೂರ್ತಿ ನೋಡೋಕೆ ಸಿಗೋದಿಲ್ಲ. ಇಲ್ಲಿ ದೊಡ್ಡದಂಥ ಬ್ರಹ್ಮನ ಮೂರ್ತಿ, ಅದರ ಜೊತೆಗೆ ಬ್ರಹ್ಮ ವಿಷ್ಣು ಮಹೇಶ್ವರರ ಜೊತೆ ಇರುವಂತಹ ಬ್ರಹ್ಮನ ಮೂರ್ತಿ ಕೂಡ ಇದೆ. ಇಲ್ಲಿ ಜೋಡಿ ಬಸವಣ್ಣವನ್ನು ನೀವು ನೋಡ್ಬೋದು. ಅದು ಶಿವನ ಎದುರಿಗೆ ಇದೆ. ಮತ್ತು ಇಲ್ಲಿ ಹೋಗಿ ನಾವು ಫೋಟೋ ಗೀಟೋ ತಗೊಳ್ಳೋಕ್ಕೂ ಕೂಡ ನೇಚರ್ ಕೂಡ ತುಂಬ ಚೆನ್ನಾಗಿದೆ. ಇದೇ ಗಂಗೆಯಿಂದ ಬರುವಂಥ ಪವಿತ್ರ